ನಾಳೆ ಹೊಸ ವರ್ಷಾಚರಣೆಯ ಸಂಬಂಧ ಪ್ರಮುಖವಾಗಿ ನಮಗೆ ಇರ್ತಕ್ಕಂಥದ್ದು MD ರೋಡ್ ಮತ್ತು ಬ್ರಿಗೇಡ್ ರೋಡ್ ಮತ್ತು ಈ ಸುತ್ತಲಿನ ಪ್ರದೇಶಗಳಲ್ಲಿ ವರ್ಷಾನುಗಟ್ಟಲೆ ಜನ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಹೊಸ ವರ್ಷಾಚರಣೆ ಮಾಡೋದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಒಳ್ಳೆಯದಾಗಿ ಈ ಹೊಸ ವರ್ಷಾಚರಣೆ ಮಾಡಲು ಬಂದಿರತಕ್ಕಂಥ ಯಾರು ವ್ಯಕ್ತಿಗಳಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಬೇರೆಯವರಿಂದ ಆಗ್ಬೋದು, ಜೊತೆಗೆ ಇವರಿಂದ ಕೂಡ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ವ್ಯಾಪಕವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಜೊತೆಗೆ ಹಿಂದೆ ಆಗಿರ್ತಕ್ಕಂತಹ ಹಿಂದಿನ ವರ್ಷಗಳಲ್ಲಿ ಇರ್ತಕ್ಕಂಥ ಏನು ಬಂದೋಬಸ್ತ್ ವ್ಯವಸ್ಥೆ ಇತ್ತು ಅದನ್ನು ಹೆಚ್ಚು ಎಲ್ಲೆಲ್ಲಿ ಸುಧಾರಣೆ ಮಾಡಲಿಕ್ಕೆ ಆ ರೀತಿಯ ಸುಧಾರಣೆಗಳನ್ನು ಈ ವರ್ಷವೂ ಕೂಡ ನಾವು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ CCTV ಕ್ಯಾಮ್ರಾಗಳು ಸುಮಾರು 300ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಈ ತಾತ್ಕಾಲಿಕವಾಗಿ ಇಲ್ಲಿ ಅಳವಡಿಸಲಾಗಿದೆ ಮತ್ತು ನಮ್ಮದೇ ಆದಂಥ ಒಂದು ಕಂಟ್ರೋಲ್ ರೂಮನ್ನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೇವೆ. ಅಲ್ಲಿ ಎಲ್ಲ CCTV ಕ್ಯಾಮ್ರಾದ ಕ್ಲಿಪ್ಪಿಂಗ್ಗಳು ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ನಮ್ಮ ವೈರ್ಲೆಸ್ ಚಾನಲನ್ನು ಕೂಡ ಅಲ್ಲೇ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮದು ಸೇಫ್ ಸಿಟಿನಲ್ಲಿ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವೆಹಿಕಲ್ ಇದೆ, ಅಲ್ಲೂ ಕೂಡ ನಾವು CCTV ಕ್ಲಿಪ್ಪಿಂಗ್ಗಳು ಎಲ್ಲ ಇಡೀ ಈ ಭಾಗದ CCTV ಕ್ಲಿಪ್ಪಿಂಗ್ಗಳನ್ನು ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ, ಅದನ್ನು ಕೂಡ ಇಲ್ಲಿ ಇರ್ತದೆ. ಜೊತೆಗೆ ನಮ್ಮ ಡ್ರೋನ್ ಕ್ಯಾಮ್ರಾಗಳಿದ್ದಾವೆ, ಅವುಗಳು ಸುಮಾರು 10 ಡ್ರೋನ್ ಕ್ಯಾಮ್ರಾಗಳನ್ನು ಇಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಜೊತೆಗೆ ಇತರ ಇಲಾಖೆಗಳ ಜೊತೆಯೂ ಕೂಡ ಈಗಾಗಲೇ ಉದಾಹರಣೆಗೆ ಇಲ್ಲಾಗಲೇ ಅಗ್ನಿಶಾಮಕ ದಳದವರು ಇಲ್ಲಿ ಬಂದಿದ್ದಾರೆ, ಅವರುಗಳಿಗೆ ಸಮಂಜಸವಾದಂಥ ಸ್ಥಳಗಳನ್ನು ನೀಡಲಾಗಿದೆ. ಆ ಅಧಿಕಾರಿಗಳು ಕೂಡ ಇಲ್ಲಿ ಇರಲಿಕ್ಕೆ ಅವರಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಗೆ BBMPಯಿಂದ, ಬೆಸ್ಕಾಂನಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ಎಲ್ಲ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಯಾವುದೇ ರೀತಿಯಿಂದಲೂ ಕೂಡ ಸಾರ್ವಜನಿಕರು ಇಲ್ಲಿ ತೊಂದರೆಗಳು ಅನಾನುಕೂಲತೆಗಳು ಉಂಟಾಗಬಾರ್ದು ಅಂತೇಳಿ ಮತ್ತು ಈ ಎಲ್ಲ ವ್ಯವಸ್ಥೆಗಳಿಂದ ಸುಗಮವಾಗಿ ಸುಸೂತ್ರವಾಗಿ ನಡೆಯಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಈ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ ಮತ್ತು ಹೆಚ್ಚು ಮಹತ್ವವನ್ನು ಕೊಟ್ಟು ಈ ವ್ಯವಸ್ಥೆಯನ್ನು ಮಹಿಳೆಯರ ಸುರಕ್ಷತೆಗೋಸ್ಕರ ಇಲ್ಲಿ ಸಪ್ರೇಟ್ ಆಗಿ ಅವರಿಗೆ ಒಂದು ಗ್ಯಾಂಗ್ವೇಯನ್ನು ಕ್ರಿಯೇಟ್ ಮಾಡಲಾಗಿದೆ. ಅಲ್ಲಿ ಮಹಿಳೆಯರು ಮತ್ತು ಫ್ಯಾಮಿಲಿಗಳಿದ್ದರೆ ಅವ್ರಿಗೆ ಆ ಒಂದು ಭಾಗದಲ್ಲಿ ಅವರಿಗೆ ಬಿಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಳಿದಂತೆ ಬೇರೆ ಸಾರ್ವಜನಿಕರು ಬೇರೆ ಈ ರಸ್ತೆ ಮೂಲಕ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಪಾಯಿಂಟ್ಗಳು ಈ ಓಲಾ ಊಬರ್ಗಳಿಂದ ಬರ್ತಕ್ಕಂಥ ಫ್ಯಾಮಿಲಿಗಳು ಅಥವಾ ಯಾರಾದರೂ ಜನ ಇಲ್ಲಿ ಬಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಿಕಪ್ಪು ಮತ್ತು ಡ್ರಾಪ್ ಅಂದರೆ ಎಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆ ಸಂದರ್ಭದಲ್ಲಿ ಈ ಸಂಚಾರ ವ್ಯತ್ಯಯ ಉಂಟಾಗೋದ್ರಿಂದ ಅವರು ಎಲ್ಲಿಂದ ಆ ವಾಹನಗಳನ್ನು ಹತ್ತಬೇಕು ಮತ್ತು ಎಲ್ಲಿ ಅವ್ರು ಇಳಿಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಂಚಾರ ಇಲಾಖೆ ಅಂತ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ. ಜೊತೆಗೆ ಈಗ ವಿಶೇಷವಾಗಿ ನಾವು ಈ ಟೋಯಿಂಗ್ ವೆಹಿಕಲ್ಗಳ ಉಪಯೋಗನ ಬಿಟ್ಟಿದ್ರು ಕೂಡ ಈಗ ತಾತ್ಕಾಲಿಕವಾಗಿ ನಾವು ನಾಳೆ ಈ ಟೋಯಿಂಗ್ ವೆಹಿಕಲ್ಗಳನ್ನು ಹೈರ್ ಮಾಡ್ತಾ ಇದ್ದೀವಿ. ಏನಾದರೂ ವಾಹನಗಳನ್ನು ನಿಲ್ಲಿಸಿ ಅವು ರಸ್ತೆಯಲ್ಲಿ ಅನಾನುಕೂಲತೆಯನ್ನು ಉಂಟು ಮಾಡಿದ್ರೆ ಅಂಥ ವಾಹನಗಳನ್ನು ನಾವು ಟೋಯಿಂಗ್ ಮಾಡಿ ತೆಗೆದುಕೊಂಡು ಹೋಗ್ತೀವಿ. ಡ್ರಂಕ್ ಆ್ಯಂಡ್ ಡ್ರೈವ್ಗೆ ಎಲ್ಲ ಕಡೆಗಳಲ್ಲೂ ಕೂಡ ಜೊತೆಗೆ ಈ ಸಲ ನಾವು ಸಬ್ ಇನ್ಸ್ಪೆಕ್ಟರ್ಗಳನ್ನು ಕೂಡ ಡ್ರಂಕ್ ಆ್ಯಂಡ್ ಡ್ರೈವ್ಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ ನಗರದ ನಾನಾ ಭಾಗಗಳಲ್ಲಿ ಈ ಪೊಲೀಸ್ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ ಲಾ ಆ್ಯಂಡ್ ಆರ್ಡರ್ ಡಿಪಾರ್ಟ್ಮೆಂಟಿಂದ. ಅವರ ಜೊತೆಗೆ ಈ ಟ್ರಾಫಿಕ್ನ PSI ಒಬ್ಬರು ಅವ್ರ ಜೊತೆಗೆ ಇದ್ದು ಅಲ್ಲಿ ಯಾವುದೇ ವಾಹನಗಳು ನಿಲ್ಲಿಸಿದಾಗ ಅವರ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕಿಂಗನ್ನು ಕಂಪಲ್ಸರಿಯಾಗಿ ಮ್ಯಾಂಡೇಟರಿಯಾಗಿ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.